ಮಾಡ್ಬೇಕಾ ಸಾಕು ಸರಿ ಅದು ಪ್ಯಾಟರ್ನ್ ನೋಡಿ 1166 kV ಸಬ್ಸ್ಟೇಷನ್ನ ಉದ್ಘಾಟನೆ ಮಾಡೋದು. ಇದು ಸುತ್ತಾಗಿ ಉದ್ಘಾಟನೆ ಮಾಡಲೇಬೇಕು. ಇಲಾಖೆಯವರು ಸಹ ಬೆಳಿಗ್ಗೆ ಬಂದು ನಮಗೆ ಇಲ್ಲೊಂದು ಸಬ್ಜೆಕ್ಟ್ ಉದ್ಘಾಟನೆ ಮಾಡಬೇಕು ಸರ್. ನಮಗೆ ARFಯಿಂದ ಸರ್ಕೆಯವರು ಬಂದಿದೆ. ಅದರಿಂದ ಅವರು ಬೆಳಿಗ್ಗೆನೇ ಕಾರ್ಯಕ್ರಮ ಮಾಡಿ ಉದ್ಘಾಟನೆ ಮಾಡಿದ್ದೀವಿ. ಮಡವಿನಕೋಡಿ ಮತ್ತು ದೊಡ್ಡಾಚಿನಲ್ಲಿ ಒಂದು ಮಧ್ಯದಲ್ಲಿರುವಂಥ ಒಂದು ಈ ಸಬ್ಸ್ಟೇಷನ್ನು ಇದು ನಮ್ಮ ತಾಲೂಕಿನಲ್ಲಿ ಈಗಾಗಲೇ 220 kV ಇದು ಒಂದು ವೈಗೋನಹಳ್ಳಿ. ಅದಲ್ಲದೆ ಇನ್ನು 12 66 kV ಒಂದು ಸಬ್ಸ್ಟೇಷನ್ಗಳು ಕಾರ್ಯಪ್ರವೃತ್ತಲಾಗಿದೆ. ಇದು 14ನೇದು. 220 kV ಸೇರಿ ಇದು 14ನೇದು. ಇನ್ನೂ 4 ಸಬ್ಸ್ಟೇಷನ್ಸು ಇವತ್ತು ಎಡಾಪ್ಸ್ಗೆ ಹೋಗಿದೆ. ಒಂದು ಗವಿಮಠ, 2ನೇದು ಆಲಂಬಡಿ ಕೌಲು, 3ನೇದು ಚಟ್ಟಂಗೆರೆ, ಇನ್ನೊಂದು ಸೊಳ್ಳೆಪುರ. 4 ಸಹ ಇವತ್ತು ಕಾವೇರಿ ಬೋಂದಲ್ಲಿದೆ. ಅಂತಿಮ ಹಂತದಲ್ಲಿ ಅವು ಅನುಮೋದನೆ ಆದರೆ ಅವು ಸಹ 4 ಸಬ್ಸ್ಟೇಷನ್ ಆದರೆ ನಮ್ಮ ತಾಲೂಕಿನಲ್ಲಿ ನಿರಂತರವಾಗಿ ಗುಣಮಟ್ಟದ ವಿದ್ಯುತ್ತನ್ನು ಕೊಡೋಕ್ಕೆ ಅವಕಾಶ ಆಗಿದೆ. ಅದು ಪ್ರಪೋಸಲ್ ಹೋಗಿದೆ. ಇದು ಆಗಿರೋದ್ರಿಂದ ಈ ಭಾಗದ ಒಂದು ಸೋಮನಾಥಪುರ, ನಮ್ಮ ಮತ್ತಿಕ್ಯಾಚ್ನಲ್ಲಿ, ಇನ್ನೊಂದು ದೊಡ್ಡಾಚಿನಲ್ಲಿ, ಮೆಳ್ಳಹಳ್ಳಿ, ಸೋಮನಾಥಪುರ ಸಂಬಂಧಪಟ್ಟಂಗೆ 3 ಫೀಟ್ರ್ ಮಾಡಿದ್ದಾರೆ. ಆದಷ್ಟು ಆ ಭಾಗಕ್ಕೂ ಸಹ ಒಂದು ಗುಣಮಟ್ಟದ ಕೆಲಸ ನಿರಂತರವಾಗಿ ಗುಣಮಟ್ಟದ ವಿದ್ಯುತ್ ಒಂದು ಕೊಡುವಂಥ ಪ್ರಯತ್ನ ಆಗ್ತಿದೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರುಗಳು, ಇಲಾಖೆಯ ಡಬ್ಲ್ಯೂಗಳು, KPTCL ಮತ್ತು ಚೆಸ್ಕಾಂ ಡಬ್ಲ್ಯೂಗಳ ಸಮ್ಮುಖದಲ್ಲಿ ಈ ಭಾಗದ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಿದ್ವಿ. ಇದರ ಸದುಪಯೋಗವನ್ನು ಏನು 3ಕ್ಕೆ 3 ಫೀಟ್ರ್ ಮಾಡಿದರೆ ಆ 3 ಫೀಟ್ರ್ ಸಂಬಂಧಪಟ್ಟಂಥ ಎಲ್ಲ ಗ್ರಾಮಸ್ಥರು ಉಪಯೋಗಿಸ್ಬೋದು ಅನ್ನೋ ಮತ್ತೊಂದು ಹೆಸರು ಹೇಳ್ತಾ, ಇನ್ನು 4 ಏನಿದೆ ಅದಕ್ಕೆ ಆದಷ್ಟು ಬೇಗ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಚಿವರವರಿಗೆ ಸಂಪರ್ಕ ಇಟ್ಕೊಂಡು ಆದಷ್ಟು ಬೇಗ ಅನುಮೋದನೆ ಮಾಡಿ ಅದನ್ನು ಸಹ ಆದಷ್ಟು ಬೇಗ ಬುದ್ಧಿ ಪೂಜೆ ಮಾಡಿ ಕೆಲಸ ಪ್ರಾರಂಭ ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ.